ಸೂಸೈಡ್ ಆಗಿರೋದು, ಸೂಸೈಡ್ ಮಾಡ್ಕೊಂಡಿದ್ದಾರೆ ಹುಡುಗಿ, ನನ್ನ ತಮ್ಮನ ಕಳ್ಕೊಂಡು. ಅವು ಕಳ್ಕೊಂಡಾಗ ಏನಾಗಿತ್ತು, ಹೆಂಗಾಯ್ತು ಗುರು, ಬಿಡು ಗುರು, ನನ್ನ ಕೇಳ್ಬೇಡ ಗುರು, ನಾನು ಎಕ್ಸ್ಪ್ಲೈನ್ ಮಾಡಲ್ಲ ನಿಮಗೆ, ನಿಮ್ಗೊಂಚೂರು ಅನ್ಸಲ್ವಾ, ಬಿಟ್ಬಿಡಿ ನಾನು. ರೈಲು ಹಳಿಗಳ ಮೇಲೆ ಅಡ್ಡಲಾಗಿ ಮಲಗಿ ಬಿಡ್ತಾರೆ, ರೈಲು ಬರ್ತಾ ಇರ್ತದೆ. ರೈಲ್ ಹತ್ರ ಬರ್ತಿದ್ದಂಗೆ ಎಲ್ಲರೂ ಒಬ್ಬೊಬ್ಬರು ಚದರಿ ಹೋಗ್ತಾರೆ. ಆದರೆ ಒಬ್ಬ ಕನ್ನಡಿಗ ಪ್ರಾಣವನ್ನಾದರೂ ಕೊಟ್ಟೆವು, ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ದೊಡ್ಡ ಮಟ್ಟದ ಘೋಷಣೆಗಳನ್ನು ಕೂಗ್ತಾನೆ. ಆ ಟ್ರೈನ್ ಅವನ ಮೇಲೆ ಹೋಗ್ಬಿಡ್ತದೆ. ಈ ಮಾತುಗಳನ್ನು ದಯವಿಟ್ಟು ಕನ್ನಡದ ಪ್ರತಿ ಹೃದಯಗಳನ್ನು, ನಿಮ್ಮ ಹೃದಯಗಳನ್ನು ತೆರೆದು, ನಿಮ್ಮ ಕಿವಿಗಳನ್ನು ತೆರೆದು ಕೇಳಿಸ್ಕೊಳ್ಳಿ. ಚಳುವಳಿಯಂತೆ ವೀರೇಶ್ ಥಿಯೇಟ್ರಿಗೆ ಬನ್ನಿ. ರಾಜರತ್ನಾಕರ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನಾವೇ ಪ್ರಮೋಷನ್ ಮಾಡಲ್ಲ, ಇದು 100%. ಸಿನಿಮಾ ಹೀರೋಯಿನ್ ಬಗ್ಗೆ, ಅಪ್ಸರಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಏನಾಗಿತ್ತು? ಯಾಕಂದರೆ ಎಲ್ಲರಿಗೂ ಅದೊಂದು ಶಾಕಿಂಗ್. ನೀವು ಹೇಳಾದ್ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು ಅವರು ತೀರ್ಕೊಂಡಿದ್ದಾರೆ ಅಂಥೇಳಿ. ಏನು ವಿಚಾರಕ್ಕೆ, ಹೇಗಿತ್ತು ಅವ್ರ ಜೊತೆ ನಿಮ್ಮ ಜರ್ನಿ? ಮೇಡಮ್ ತುಂಬ ಅದ್ಭುತವಾದ ಹುಡುಗಿ, ತುಂಬ ಎಂಥರ ತುಂಬ ಲೈವ್ಲಿ ಆಗಿದ್ರು, ತುಂಬ ಮಗು ಥರ. ಹೌದು, ರಿವ್ಯೂನು ಅಷ್ಟೇ, ಒಳ್ಳೆ ಭರವಸೆಯ ನಟಿ ಅಂತಾನೆ ಎಲ್ಲ ಕಡೆ ಇದ್ದಿದ್ರೆ ನಮ್ದು ಬಿಡಿ, ನಮ್ದು ಹೀರೋಗಳದ್ದು ಬೇರೆ ಥರ ಕಥೆ, ಅವ್ರು ಆಲ್ರೆಡಿ ಬುಕ್ ಆಗ್ಬಿಟ್ಟಿರೋದು ಇಷ್ಟೊತ್ತಿಗೆ. ಸೊ ಆ ಥರ ಇತ್ತು. ತುಂಬ ಒಳ್ಳೆ ಹುಡುಗಿ, ಆಲ್ರೆಡಿ ಪ್ರಮೋಷನ್ನಿಂದ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದ ಹುಡುಗಿ. ಅಂದರೆ ಏನಾಗಿತ್ತು, ಏನಕ್ಕೆ? ನಮಗೆ ಏನು ಗೊತ್ತಾ, ಸೂಸೈಡ್ ಆಗಿರೋದು, ಸೂಸೈಡ್ ಮಾಡ್ಕೊಂಡಿದ್ದಾರೆ ಹುಡುಗಿ ಆಯಿತಾ. ಬಟ್ ನಮಗೆ ತುಂಬ ಕಷ್ಟ ಆಗುತ್ತೆ ಈ ಮ್ಯಾಟ್ರ್ ಹೇಳೋಕ್ಕೆ. ಅಂದರೆ ಇವಾಗ ಒಂದು ಆಕ್ಸಿಡೆಂಟ್ ಆಯಿತು, ಏನೋ ಕಾಯಿಲೆ ಇತ್ತು ಅಂದರೆ ಸುಮ್ಮನೆ ಆಗ್ತದೆ. ಸೂಸೈಡ್ ಅಂದ ತಕ್ಷಣ ಏನಾಗಿತ್ತು, ಕಲ್ಪನೆಗಳು ಬರುತ್ತೆ. ಒಂದು ಹೆಣ್ಮಗು ಅವ್ರ ಕುಟುಂಬದಲ್ಲಿ ಏನೋ ಗೊತ್ತಿಲ್ಲ. ನಾವೇನಂದ್ರೆ ನಾವೊಂದು ಅನುಭವಿಸಿದ್ವಿ, ನನ್ನ ತಮ್ಮನ ಕಳ್ಕೊಂಡು. ಅವು ಕಳ್ಕೊಂಡಾಗ ಏನಾಗಿತ್ತು, ಹೆಂಗಾಯ್ತು ಗುರು, ಬಿಡು ಗುರು, ನನ್ನ ಕೇಳ್ಬೇಡ ಗುರು, ನಾನು ಎಕ್ಸ್ಪ್ಲೈನ್ ಮಾಡಲ್ಲ ನಿಮಗೆ, ನಿಮ್ಗೊಂಚೂರು ಅನ್ಸಲ್ವಾ, ಬಿಟ್ಬಿಡಿ ನಾನು. ನನ್ನ ತಮ್ಮ ಅವ್ರಿಗೆ ಬೇಜಾರಾಯ್ತು, ಪ್ರೀತಿ ಇದೆ ನಿಮ್ಗೆ, ನನಗೆ ಬೇಜಾರಾಯ್ತು. ಏನಾಗಿತ್ತು, ಹೆಂಗಾಯ್ತು, ಏನ್ ಮಾಡಿದ್ರು? ಅದಾದ್ಮೇಲೆ ಏನಾಯ್ತು, ಹಿಂಗಾಯ್ತಾ, ನಾವು ಹೆಂಗ್ ಮಾಡೋದು ಹೇಳೋದು. ಸೊ ನಾವು ಈ ತರ ಅನುಭವಿಸಿದ್ರಿಂದ ನಮ್ಮ ಟೀಮ್ ಎಲ್ಲ ಡಿಸೈಡ್ ಮಾಡಿದ್ವಿ ಅದ್ರ ಬಗ್ಗೆ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಕೂಡ ಪ್ರಮೋಷನ್ ಬಂದಿದ್ರು, ಅವ್ರ ಅಪ್ಪ ಕೂಡ ತುಂಬಾ ಎಮೋಷನ್ ಆದ್ರು. ಅದ್ರ ಬಗ್ಗೆ ಏನಕ್ಕೆ ನಮ್ಗೆ ಒಂದು ಹೆಣ್ಮಗು, ಆ ಸೂಕ್ಷ್ಮ ವಿಚಾರ, ಅವ್ರು ಪರ್ಸನಲ್ ಫ್ಯಾಮಿಲಿ ಅದು. ಹೌದು, ಅಲ್ಲ ಬೇಡ, ಒಂದು ಇದ್ರ ಮೇಲೆ ಇಟ್ಕೊಂಡು ನಮ್ಮ ಪಬ್ಲಿಸಿಟಿ, ನಮ್ಮ ಸಿನಿಮಾ ಪಬ್ಲಿಸಿಟಿ ಮಾಡೋಷ್ಟು ನಾವು ನಮ್ಮ ಟ್ಯಾಲೆಂಟ್ ಇಲ್ಲ. ಇಲ್ಲ, ನಮ್ಗೆ ಏನಕಂದ್ರೆ ಈಗ ಅವ್ರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಐ ಥಿಂಕ್ ಏನಾದ್ರು ಹುಷಾರಿಲ್ದೆ ಏನಾದ್ರು ತಿಳ್ಕೊಂಡಿದ್ರ, ಆ ಥರದ್ದು ಏನಾದ್ರು ಅದು ಆ ಟೈಮ್ಗೆ ಏನೋ ಮಾಡ್ಕೊಂಡ್ಬಿಟ್ಟು ಏನೋ ನಾವು ಕೇಳಕ್ಕೆ ಹಿನ್ನೆಲೆ ಏನಂತ ಗೊತ್ತಿಲ್ಲ, ತಿಳ್ಕೊಳ್ಳೋದು ಬೇಡ ಸರ್, ಸುಮ್ಮನೆ ಯಾಕೆ. ಓಕೆ, ಈಗ ಸಿನಿಮಾ ಹೇಳಿದ್ರಿ, ಈ ಸಿನಿಮಾ ರಿಲೀಸ್ ಆಯಿತು, ಇನ್ನು ರಿಲೀಸ್ ಆಗಿ ಎಲ್ಲ ನೋಡಿದವ್ರ ಕಡೆಯಿಂದಂತೂ ಎಲ್ಲ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ನೀವು ಹೇಳಿದ್ರಿ ಸರ್, ನೀವು ಇರಲಿಲ್ಲ ಪ್ರಮೋಷನ್ ಟೈಮಲ್ಲಿ ಅಂತ ಹೇಳಿ. ವಿಡಿಯೋಸ್ ಕಳಿಸ್ತಿದ್ದಾಗ ನಾನು ಸರ್ ಸ್ಟೇಟಸಲ್ಲಂತೂ ನೋಡ್ತಿದ್ದೆ, ಒಂದು ಕಂಠಪಟ್ಟಿ ಬರೀ ಪ್ರಮೋಷನ್ಸ್ದೇ ಇರ್ತಿತ್ತು. ಅದನ್ನ ನೋಡಿದಾಗ ನಿಮ್ಗೆ ಆಗ್ತಿತ್ತು ಖುಷಿ? ಅದೇ ಅಂದರೆ ಕಾಲಿದ್ದು ನಡೆಯೋಕ್ಕಾಗದೇ ಇದ್ರೆ ಹೇಗಾಗುತ್ತೋ ಆ ಥರ ಆಗ್ತಿತ್ತು ನನಗೆ. ಕಾಲಿದೆ, ನಡೆಯೋಕ್ಕಾಗ್ತಿಲ್ಲ, ಕೈ ಇದೆ, ಬರೆಯೋಕ್ಕಾಯ್ತಿಲ್ಲ, ಧ್ವನಿ ಇದೆ, ಆಗಿದ್ದೆ, ಮಾತಾಡೋಕ್ಕಾಗ್ತಿಲ್ಲ. ಸೊ ತುಂಬ ಮಿಸ್ ಮಾಡ್ಕೊತಿದ್ದೀನಿ, ಅದನ್ನು ಮಾತ್ರ ಸತ್ಯ. ಆದರೆ ನಾನು ಇವತ್ತು ಒಂದು ವೇದಿಕೆ ಸಿಕ್ಕಿದೆ, ಹಾಗಾಗಿ ನಾನು ನೇರವಾಗಿ ಕನ್ನಡಿಗರ ಜೊತೆನೇ ಮಾತಾಡ್ತೀನಿ. ಕನ್ನಡಿಗರು ಇವತ್ತು ಇಬ್ಬರ ನೋವು ಸಂಕಟಗಳನ್ನು ಅನುಭವಿಸಿರೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಹತ್ರ ಬಿಚ್ಚಿ ಇಡ್ತಿದ್ದಾರೆ. ಇದು ಕೇವಲ ಸಂಕಟ ಅಷ್ಟೇ ಅಲ್ಲ, ಇದು ಮುಂದೊಂದು ದಿನ ನಮ್ಮ ಚಿತ್ರರಂಗಕ್ಕೆ ಬಹಳ ದೊಡ್ಡ ಶಾಪವಾಗಿ ಬದಲಾಗ್ತದೆ. ಸೊ ಹಾಗಾಗಿ ಕನ್ನಡ ಜನತೆ ಹಿಂದೆ ರೈತ ಚಳುವಳಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿತ್ತು. ಇದು ಎಷ್ಟೋ ಜನ ಗೊತ್ತಿಲ್ಲ ಅನಿಸುತ್ತೆ. ನಂಜುಂಡಸ್ವಾಮಿ ಅವರ ಕಾಲಘಟ್ಟದಲ್ಲಿ ರೈತ ಚಳುವಳಿ ದೊಡ್ಡ ಮಟ್ಟದ ಚಳುವಳಿ ಮಾಡ್ತದೆ. ಕನ್ನಡ ಭಾಷೆಗೋಸ್ಕರ ಬೆಳಗಾವಿಯಿಂದ ಮುಂಬೈಗೆ ಹೋಗುವ ರೈಲು ತಡೆ ಚಳುವಳಿಯನ್ನು ಹಮ್ಮಿಕೊಳ್ತಾರೆ ಕನ್ನಡಿಗರು. ನೆನ್ಪಿಟ್ಕೊಳ್ಳಿ, ಕನ್ನಡಿಗರು ಬೆಳಗಾವಿನ ಉಳಿಸ್ಕೊಳ್ಳೋದಕ್ಕೋಗಿ ರೈಲು ಹಳಿಗಳ ಮೇಲೆ ಅಡ್ಡಲಾಗಿ ಮಲಗಿ ಬಿಡ್ತಾರೆ, ರೈಲು ಬರ್ತಾ ಇರ್ತದೆ. ರೈಲ್ ಹತ್ರ ಬರ್ತಿದ್ದಂಗೆ ಎಲ್ಲರೂ ಒಬ್ಬೊಬ್ಬರು ಚದರಿ ಹೋಗ್ತಾರೆ. ಆದರೆ ಒಬ್ಬ ಕನ್ನಡಿಗ ಪ್ರಾಣವನ್ನಾದರೂ ಕೊಟ್ಟೆವು, ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ದೊಡ್ಡ ಮಟ್ಟದ ಘೋಷಣೆಗಳನ್ನು ಕೂಗ್ತಾನೆ.
ಆ ಟ್ರೈನ್ ಅವನ ಮೇಲೆ ಹೋಗ್ಬಿಡ್ತದೆ. ಇಂತಹ ಕನ್ನಡ ಅಭಿಮಾನಿಗಳು ಎಚ್ಚೆತ್ತುಕೊಂಡು ಅದ್ಭುತವಾದ ಸಿನಿಮಾನ, ಕನ್ನಡದ ಸಿನಿಮಾನ, ಕನ್ನಡದ ನೈಜ ಸಿನಿಮಾನ, ಕನ್ನಡಕ್ಕಾಗಿ ಮಿಡಿಯುವ, ಕನ್ನಡಕ್ಕಾಗಿ ಬದುಕುವ, ಕನ್ನಡವೇ ಉಸಿರೆಂದು ಭಾವಿಸುವ ಪ್ರತಿಯೊಬ್ಬ ಪ್ರಜೆನೂ ಕೂಡ ಚಳುವಳಿಯಂತೆ ಥಿಯೇಟ್ರಿಗೆ ಬನ್ನಿ. ಅದೇ ಇದು ಚಳುವಳಿ ರೂಪ ತಾಳಬೇಕು. ಚಳುವಳಿಯಿಂದ, ಯಾಕಂದರೆ ಇನ್ನು ಸಿನಿಮಾ ಥಿಯೇಟ್ರ್ ಕೊಟ್ಟಿಲ್ವಾ, ಥಿಯೇಟ್ರ್ ನಮಗೊಂದು ಕೊಟ್ಟಿದೆ, ವೀರೇಶ್ ಥಿಯೇಟ್ರಲ್ಲಿದೆ. ಯಾಕೆ ಹಿಂದೆ ನಾವೆಲ್ಲ ಎತ್ತಿನ ಗಾಡಿಯಲ್ಲಿ ಸಿನಿಮಾ ಹೋಗಿ ನೋಡಿದ್ದೀವಿ, ಯಜಮಾನ ಸಿನಿಮಾನ. ಆ ಥರ ಸಿನಿಮಾಭಿಮಾನಿಗಳಿದ್ದಾರೆ. ಇವತ್ತಿಗೂ ಕೂಡ ಮುಂಚೆಲ್ಲ ಟ್ರಾಕ್ಟ್ರಲ್ಲಿ ಎಷ್ಟೇ ದೂರ ಇದ್ದರೂ ಸಿನಿಮಾ ಟ್ರಾಕ್ಟ್ರಲ್ಲಿ ಹೋಗಿ ನೋಡಿದ್ದಾರೆ. ಈ ಮಾತುಗಳನ್ನು ದಯವಿಟ್ಟು ಕನ್ನಡದ ಪ್ರತಿ ಹೃದಯಗಳನ್ನು, ನಿಮ್ಮ ಹೃದಯಗಳನ್ನು ತೆರೆದು, ನಿಮ್ಮ ಕಿವಿಗಳನ್ನು ತೆರೆದು ಕೇಳಿಸ್ಕೊಳ್ಳಿ. ಚಳುವಳಿಯಂತೆ ವೀರೇಶ್ ಥಿಯೇಟ್ರಿಗೆ ಬನ್ನಿ. ಚಳುವಳಿ ರೂಪದಲ್ಲಿ ಬನ್ನಿ. ಚಳುವಳಿ ರೂಪದಲ್ಲಿ ಬಂದು ಇದು ಮಹಾಸಾಗರವಾಗಿ ಬದಲಾಗಲಿ. ರಾಜರತ್ನಾಕರ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನಾವೇ ಪ್ರಮೋಷನ್ ಮಾಡಲ್ಲ. ಇದು 100%. ಹಿಂದಿನ ಸಿನಿಮಾ ನಂದೊಂದು ರಿಲೀಸ್ ಆಗಿತ್ತು. ಫಸ್ಟ್ ಡೇ ಎಲ್ಲರನ್ನ ಕರ್ಕೊಂಡು ಹೌಸ್ಫುಲ್ ಆಯಿತು. ನೋಡಿದ್ರು, ಹಿಂಗೆ ಏನು ಸಿನಿಮಾ ಮರೆ, ಫಸ್ಟ್ ಹಾಫ್ ಏನು ಹಿಂಗೈತಲ್ಲ ಅಂತ ಅಂದ್ಬಿಟ್ರು. ಆದರೆ ನೆಕ್ಸ್ಟ್ ಶೋಗೆ ಸಿನಿಮಾ ಇದೆ, ಎಲ್ಲರನ್ನ ಕರೆಸಿ ಫಸ್ಟ್ ಹಾಫ್ ಇಂಟರ್ವೆಲ್ವರೆಗೂ ಹೊರಗಡೆ ಕೂರಿಸಿ, ಇಂಟರ್ವೆಲ್ ಆದ್ಮೇಲೆ ಬಿಟ್ಟಿನ ಆ ಸಿನಿಮಾಗೆ. ಅಂದರೆ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ವರೆಗೂ ಕಾಪಾಡ್ಕೊಂಡು ಹೊರಗೆ ಟೀಗಿ ಕುಡಿಸ್ಕೊಂಡು ತಡೆನೋ ಸಿನಿಮಾ ಶುರುವಾಗಿಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹಾಫಿಂದ ಕಳಿಸೋದು. ಈ ಸಿನಿಮಾ ಫಸ್ಟ್ ಹಾಫಿಂದ ಹಿಡಿದು ಕೊನೆಯವರೆಗೂ ಎದೆ ತಟ್ಕೊಂಡು ಹೇಳ್ತೀನಿ ಗೆಳೆಯ, ಸ್ನೇಹಿತ ನಿನಗೆ ಮಾತಾಡ್ತಿರೋದು, ನಿನ್ನ ಜೊತೆನೇ ಮಾತಾಡ್ತಿರೋದು. ಸ್ನೇಹಿತ ಈ ಸಿನಿಮಾ ನೋಡು, ಗೆಳೆಯ ಈ ಸಿನಿಮಾ ನೋಡು, ಎದೆ ತಟ್ಕೊಂಡು ಹೇಳ್ತೀನಿ. ನಿನಗೆಲ್ಲಾದರೂ ಬೋರ್ ಅನಿಸಿದರೆ, ಸಿನಿಮಾ ಚೆನ್ನಾಗಿಲ್ಲ ಅನಿಸಿದರೆ, ನಾನು ನೆಕ್ಸ್ಟ್ ಮೀಡಿಯಾಗೆ ಬಂದು ಪ್ರಮೋಷನ್ ಮಾಡಲ್ಲ. ನಾವು ಯಾರೂ ಪ್ರಮೋಷನ್ ಬರಲ್ಲ. ಆದರೆ ಇವತ್ತು ಗಟ್ಟಿಯಾಗಿ ನಿಂತಿದ್ದೀವಿ ಅಂದರೆ ಎದೆ ತಟ್ಕೊಂಡು ಗಟ್ಟಿ ಧ್ವನಿಯಲ್ಲಿ ನಾನು ಸರಿ ಇದ್ದರೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ನನ್ನ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ 100% ಕಾನ್ಫಿಡೆನ್ಸಲ್ಲಿ ಹೇಳೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ ಕನ್ನಡದ ಜನತೆ ಒಂದು ಸಲ ಬಂದೋದ್ರೆ ನೀವೇ 100 ಜನ ಕೇಳ್ತೀರಿ. ಆ ಥರದ ಸಿನಿಮಾ ಇದು. ಚಳುವಳಿ ರೂಪದಲ್ಲಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ರೆವಲ್ಯೂಷನ್ ಆಗಬೇಕು ಅಂತಾನೆ ಜನಗಳ ಹತ್ರ ಕೇಳ್ಕೊಳ್ತಿರೋದು. ಏನೋ ಒಂದು ವಸ್ತು ತೊಗೊಳಕೋದು ಒಂದು ಡೆಮೋ ನೋಡ್ತಿರಲ್ಲ, ಕಾರ್ ನೋಡ್ತೀರ, ಟೆಸ್ಟ್ ಡ್ರೈವ್ ಮಾಡ್ತೀರ, ಹೌದಾ, ಬಟ್ಟೆ ತೊಗೊಂತೀರ, ಒಂದು ವೇರಿಂಗ್ ಮಾಡ್ಕೊಂಡು ಎಲ್ಲ ನೋಡ್ತಿಲ್ಲ. ಹಂಗೆ ನಿಮ್ಮ ಒಂದು ಕುಟುಂಬದಲ್ಲಿ ಒಬ್ಬೊಬ್ರು ಬಂದು ಒಂದ್ಸರಿ ಸಿನಿಮಾ ನೋಡಿ, ಒಬ್ರು ಬಂದು ನೋಡಿ, ಸೂಪರು ಸಾಕಾಗಿದೆ ಚೆನ್ನಾಗಿದೆ ಅಂದರೆ ಅವಾಗ ನೀವು ಪರ್ಚೇಸ್ ಮಾಡ್ತೀರ, ಅದನ್ನ ಸಿನಿಮಾನೇ ಪರ್ಚೇಸ್ ಮಾಡ್ತೀರ. ಮೀನ್ಸ್ ಎಲ್ಲ ಜನಗಳನ್ನ ನೀವೇ ಕರ್ಕೊಂಡು, ಅಕ್ಕಪಕ್ಕದವ್ರ ಮನೆಯವ್ರೆಲ್ಲ ಕರ್ಕೊಂಡು ಹೋಗ್ತೀರ. ಒಬ್ಬೊಬ್ರು ಬನ್ನಿ, ನೀವು ಒಬ್ಬೊಬ್ರು ಒಂದೊಂದು ಫ್ಯಾಮಿಲಿ ಒಬ್ಬೊಬ್ರು ಒಂದೊಂದು ಟೆಸ್ಟ್ ಒಂದು ಡೆಮೋ ಮಾಡ್ತಾರಲ್ಲ, ಆ ಥರ ಡೆಮೋ ಮಾಡಕ್ಕೆ ಬನ್ನಿ ನನ್ನ ಸಿನಿಮಾನ. ಮೇಡಮ್ ಅವ್ರು ಹೇಳ್ದಂಗೆ ನಾವು ಇದು ರೆವಲ್ಯೂಷನ್ ಆಗ್ಬೇಕಂತಾನೆ ನಿಂತಿರೋದು. ಲಾಸ್ಟ್ ಶೋ, ಲಾಸ್ಟ್ ಟಿಕೆಟ್ ಅವ್ರಿಗೂ ಬಿಡಲ್ಲ, ಇದನ್ನ ಹಿಟ್ ಮಾಡಿಸ್ಕೊಂತೀವಿ. ನಿಜವಾಗ್ಲು ಆ ಕೆಪಾಸಿಟಿ ಇದೆ ಸಿನಿಮಾ. ನಾವು ಕೇಳ್ತಾ ಇರೋದು ಒಬ್ರು ಬನ್ನಿ ಸರ್, ನೀವೇ ಕರ್ಕೊಂಡ್ಬರ್ತೀರಾ ಸರ್ ನಿಮ್ಮ ಫ್ಯಾಮಿಲಿ. ಅಂದ್ರೆ ಎಷ್ಟೋ ಆಗಿದೆ ಈ ತರ, ಒಬ್ಬೊಬ್ರು ಬಂದ್ಬಿಟ್ಟು ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಸ್ಪೇಸ್ ಬೇಕು. ನಮ್ಗೆ ವೀರೇಶ್ ಥಿಯೇಟರ್ ಕೊಡ್ತಿದ್ದಾರೆ, ನಮ್ಮ ಹತ್ರ ಇರೋದೇ ಒಂದು ಥಿಯೇಟರ್. ಯಾಕೆ ಆಗಲ್ಲ ಇಷ್ಟು ಕ್ರಿಯೇಟ್ ಮಾಡೋಕ್ಕಾಗಲ್ಲ? ಯಾಕೆ ನಮ್ಮ ಕನ್ನಡಿಗರು ನಮ್ಮ ಜೊತೆಗಿದ್ರೆ ನಾವು ಮಾಡೇ ಮಾಡ್ತೀವಿ. 100% ಕನ್ನಡಿಗರ ಜೊತೆಗೆ ನಿಲ್ತಾರ ಅನ್ನುವ ಮಹದಾಸೆ. ಬಿಕಾಸ್ ಪ್ರತಿ ಕನ್ನಡಿಗರು ಕನ್ನಡ ಭಾಷೆಯ ಪರವಾಗಿ, ಕನ್ನಡ ನೆಲಕ್ಕಾಗಿ, ಕನ್ನಡದ ಜಲಕ್ಕಾಗಿ ಸಾಕಷ್ಟು ಮಟ್ಟದ ಫೈಟ್ಗಳನ್ನು ಮಾಡಿದ್ದಾರೆ, ಸಾಕಷ್ಟು ದೊಡ್ಡ ಹೋರಾಟಗಳನ್ನು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಕನ್ನಡ ಸಿನಿಮಾಕ್ಕಾಗಿ ಇವತ್ತು ಹೋರಾಟ ಮಾಡ್ತೀವಿ. ಕನ್ನಡ ಸಿನಿಮಾ ಅಂದರೆ ಯಾವುದೇ ಇರಲಿ ಅಂತಲ್ಲ, ತುಂಬ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿರೋ ಸಿನಿಮಾ. ಆ ಕಾರಣಕ್ಕೆ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಿದ್ದೀವಿ. ನಾನು ಕನ್ನಡಿಗರಲ್ಲಿ ಮತ್ತು ಯುವಕರಲ್ಲಿ ಒಂದು ಚಾಲೆಂಜ್ ಆಗ್ತೀನಿ. ಗೆಳೆಯ, ಯಾರಿಗೆ ತಾಯಿ ಮೇಲೆ ತುಂಬ ಪ್ರೀತಿ ಇದೆಯೋ ಒಂದು ಸಲ ನಿಮ್ಮ ಅಮ್ಮನ ಕರ್ಕೊಂಬಾರ, ನಿಮ್ಮ ತಾಯಿ ಜೊತೆ ಬಂದು ಸಿನಿಮಾ ನೋಡ್ಬಿಟ್ಟು ಒಂದು ಸೆಲ್ಫಿ ಹೊಡೆದು ನಿನ್ನ ತಾಯಿಯ ಬಗ್ಗೆನೇ ಒಂದು ಆರ್ಟಿಕಲ್ ಬರಿ, 4 ಸಾಲುಗಳನ್ನು ಬರಿ, ಅದನ್ನು ನಮ್ಗೆ ಟ್ಯಾಗ್ ಮಾಡಿ ಹಾಕು. 100% ನಮ್ಮ ತಾಯಿಯನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವ ಇನ್ನೊಂದು ಸಲದ ಅರಿವು ನಮ್ಮೆಲ್ಲರ ಹೃದಯಗಳಿಗೆ ತಟ್ಟುತ್ತೆ. ಸೊ ಹಾಗಾಗಿ ಯುವಕರಲ್ಲಿ ಒಂದು ವಿನಂತಿ, ಅಮ್ಮನ ಮೇಲೆ ತುಂಬ ಪ್ರೀತಿ ಇದ್ದಿದ್ದರೆ ಅಥವಾ ಇದ್ದರೆ ದಯಮಾಡಿ ತಾಯಿ ಜೊತೆಗೆ ಒಂದು ಸಲ ಬನ್ನಿ, ಅಮ್ಮನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಿನಿಮಾ ನೋಡಿ. ತುಂಬ ಅಳು ಬಂತ, ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಆಯಿತಾ, ಒಂದು ಸಲ ತಾಯಿನ ತಪ್ಕೊಳ್ಳಿ, ಗಟ್ಟಿಯಾಗಿ ತಪ್ಕೊಳ್ಳಿ, ಅಮ್ಮನ ಕಾಲು ಮುಗಿದು
ಒಂದು ಥಿಯೇಟ್ರ್ ಮುಂದ್ಗಡೆ ನಮ್ಮ ಬ್ಯಾನರ್ ಮುಂದ್ಗಡೆ ಒಂದೇ ಒಂದು ಸೆಲ್ಫಿ ತಗೊಂಡು ಅಮ್ಮನ ಬಗ್ಗೆ 4 ಸಾಲುಗಳನ್ನು ಬರೀರಿ. ಈ ಸಿನಿಮಾ ಏನು ಕೆಲಸ ಮಾಡಿದೆ ಅಂತ ನಿಮಗೇ ಗೊತ್ತಾಗುತ್ತೆ. ಈ ಚಾಲೆಂಜನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದರೆ ದಯವಿಟ್ಟು ನಮ್ಮ ಸಿನಿಮಾದ ಐಡಿಗೆ ಟ್ಯಾಗ್ ಮಾಡಿ. ನಾವು ಅದೇ ಥರ ಓಪಲ್ ಇರೋದು ಮೇಡಮ್. ಹೆಂಗಾಗಬೇಕಂದ್ರೆ ಇದು ಒಂದು ಕ್ರಾಂತಿ ಆಗಲಿ. ಎಸ್, ರೆವಲ್ಯೂಷನ್, ಕ್ರಾಂತಿ ಆಗಬೇಕು. ಜನನೇ ಎತ್ಕೊಂಡ್ಬೇಕು ಈ ಸಿನಿಮಾನ. ಅದು ನಿಲ್ಸ್ಕೊಳ್ಳೋ ಜವಾಬ್ದಾರಿ ನಮ್ದು. ವೀರೇಶ್ ಥಿಯೇಟರ್ ಒಂದೇ ಇದೆ, ನಿಲ್ಸ್ಕೊಂತೀವಿ. ಜನನೇ ಎತ್ಕೊಂಡು ಜನನೇ ಹಾಕ್ಸ್ಕೊಬೇಕು ಥಿಯೇಟರ್ಗೆ. ಅದು ಬೇಕು ಕೊಡಿ ಅಂದ್ರೆ ಯಾಕೆ ಕೊಡಲ್ಲ ಥಿಯೇಟರ್ ಅವರು? ಜನಗಳೇ ಬೇಕು ಅಂತ ಹೇಳಿದ್ರೆ ಬಿಡಲ್ಲ. ನಮ್ ಜನ ಬಂದೇ ಬರ್ತಾರೆ 100%. ನಮ್ ಡಿಗ್ರಿ ಹೇಳಿದಂಗೆ ಬರ್ತಾರೆ. ನೀವು ಟ್ಯಾಗ್ ಮಾಡಿ ಹಾಕಿ ನೋಡಿ. ಅದ್ರ ಆಮೇಲೆ ಇನ್ನೊಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ರಾಜಕೀಯ ನಾಯಕರು ಮನೆಗೆ ಬಂದಾಗ ಓಟ್ ಕೇಳಿದ್ದಾರೆ ಅಲ್ವಾ, ಕೈ ಮುಗಿದು ಕೇಳಿದಾರಲ್ವಾ, ಅದು ತಪ್ಪನ್ಸಲ್ಲ. ನಾವು ಕೈ ಮುಗಿದು ಕೇಳ್ತಾ ಇರೋದು ಅದ್ಭುತವಾದ ಕಂಟೆಂಟ್ ಇರೋದಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೀವಿ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಅಂತ. ಯಾರ್ಯಾರನ್ನೂ ನಂಬಿ 5 ವರ್ಷ ಇಡೀ ದೇಶನ ಅವ್ರ ಕೈ ಕೊಟ್ಟಿದ್ರಂತೆ. ನಮ್ಮನ್ನು ನಂಬಿ ಒಂದೇ ಒಂದು ಸಲ ಥಿಯೇಟ್ರಿಗೆ ಬಂದು ಸೀಟಲ್ಲಿ ಕೂತ್ಕೊಂಡು ಹೋಗ್ರಿ, 2 ಅವರ್ ಕೂತ್ಕೊಂಡು ಹೋಗಿ. ನಿಮ್ಮ ಮನಸ್ಸುಗಳ ಅಂದರೆ ಒಂದು ಪುಸ್ತಕ ತುಂಬ ಮನುಷ್ಯನನ್ನು ಬದಲಾವಣೆ ಮಾಡುತ್ತೆ, ತುಂಬ ಯೋಚನೆಗೆ ಕೆಲಸ ಮಾಡುತ್ತೆ. ಆ ಥರದ ಬದುಕಿನ ಪುಸ್ತಕ ಈ ರಾಜರತ್ನಾಕರ ಬದುಕಿನ ಪುಸ್ತಕ ಇದು. ಪ್ರತಿ ಪುಟ ಓದೋ ಟೈಮಿಲ್ಲ ಮನುಷ್ಯನಿಗೆ. ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿಸ್ಕೊಳ್ಳಿ. ಅದ್ಭುತವಾದ ಒಂದು ಪುಸ್ತಕ ಓದ್ದಂಗಾಗುತ್ತೆ, ಒಂದು ಕಾದಂಬರಿ ಓದ್ದಂಗಾಗುತ್ತೆ, ಇಲ್ಲಾಂದರೆ ಒಂದು ಬದುಕಿನ ಚಿತ್ರಣ ನೋಡೋದಂಗಾಗುತ್ತೆ. ನನ್ನ ಊರಿನ ಸ್ನೇಹಿತರು ಫೋನ್ ಮಾಡಿ, ರಾತ್ರಿ ಹೊತ್ತು ಫೋನ್ ಮಾಡಿ, ಡಿಗ್ರಿ ಡೈರೆಕ್ಟ್ರೆ ನಮ್ಮ ಊರಿಗೆ ಬಂದಿದ್ನೇನು ಯಾಕಣ ಅಂತಂದೆ. ಇಲ್ಲ ನಮ್ಮ ಕತೆಗಳೇ ಮಾಡ್ಬಿಟ್ಟು ಹಿಂಗೆ ನನಗೆ ಅವ್ ಹೆಂಗ್ ಮಾತಾಡ್ತಿದ್ದಂದ್ರೆ, ಅವನು ನಿಮ್ಮ ಡೈರೆಕ್ಟ್ರು ಮೋಸ್ಟ್ಲಿ ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆಗೆ ಓಡಾಡ್ಕೊಂಡು ನಮ್ಮ ಅಕ್ಕಪಕ್ಕದ ಮನೆ ಕತೆಗಳನ್ನೇ ಬರೋದ ನೋಡಿದ್ರೆ ನಮ್ಮ ಕತೆಗಳೇ ನಾವು ನೋಡ್ದಂಗೆ ಅನಿಸ್ತಿತ್ತಂತ. ಸೊ ಒಂದು ಬದುಕನ್ನು ರಿವೈಂಡ್ ಅಂದರೆ ಮತ್ತೊಂದು ಸಲ ನೋಡ್ದಂಗೆ ಆಗುತ್ತೆ. ನೋಡಿ, ದಯವಿಟ್ಟು ನೋಡಿ. ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮೇಡಮ್, 100% ಭರವಸೆ ಇಲ್ಲ. ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಯಾರಿಗೂ ಈ ವಾಯ್ಸ್ ಬರಲ್ಲ. ಫಸ್ಟ್ ಆಫ್ ಆಲ್ ನಾನೇ ಹೇಳಲ್ಲ, ಕಾನ್ಫಿಡೆನ್ಸ್ ನಿಂತ್ಕೊಂತಾನೆ ಇರ್ಲಿಲ್ಲ. ದಯವಿಟ್ಟು ನೋಡಿ ಪ್ಲೀಸ್. ಇಲ್ಲ ಕಾನ್ಫಿಡೆನ್ಸ್ ಇದೆ, ಬಂದು ನೋಡ್ಬೇಕು ಜನ. ಏನಿದೆ ಸಿನಿಮಾದಲ್ಲಿ ಅಂತ ಕಾನ್ಫಿಡೆನ್ಸ್ ಏನಿದೆ ಅಂತ ಆದ್ರೂ ನೋಡಿ, 100% ಬಂದು ನೋಡ್ರಿ, ಗೊತ್ತಾಗುತ್ತೆ. ಆಲ್ ದಿ ವೆರಿ ಬೆಸ್ಟ್ ಸರ್. ಸಿನಿಮಾ ಬಂದಿದೆ, ಜನಗಳು ಕೂಡ ಅಪ್ಕೊಂತಾ ಇದ್ದಾರೆ. ಇನ್ನು ಥಿಯೇಟರ್ ಸಮಸ್ಯೆ ಏನಿದೆ ಅದು ನೀವು ಹೇಳ್ದಂಗೆ ಕ್ರಾಂತಿಯೇ ಆಗಲಿ, ಅದು ನಮ್ಮ ವಿಶ್ ಕೂಡ. ಈ ಸಿನಿಮಾದಿಂದ ಕನ್ನಡಕ್ಕೆ ಇರುವಂತಹ ಕಳಂಕ ಏನಿದೆ ಹೋಗ್ಲಿ ಅನ್ನೋದು ನಮ್ಮ ಒಂದು ಆರೈಕೆ. ಒಳ್ಳೇದಾಗ್ಲಿ ಸರ್. ಮೊನ್ನೆ ಒಂದಿನ ಅಲ್ಲಿ ಥಿಯೇಟರ್ ಸಿನಿಮಾ ನೋಡಿ ಒಬ್ರು ತಪ್ಪು ತಿಳ್ಕೊಬೇಡಿ, ಏನು ಬೇರೆ ಉದ್ದೇಶದಲ್ಲಿ ಹೇಳ್ತಾ ಇಲ್ಲ. ಈ ಸಿನಿಮಾ ಈ ಟೈಮಲ್ಲ ಬರಬೇಕು, ಎಂಥ ಸಿನಿಮಾ ಮಾಡಿದ್ದೀರಾ, ಕನ್ನಡ ಇಂಡಸ್ಟ್ರಿಗೆ ಗ್ರಹಣ ಬಿಡದಿರೋ ಟೈಮಿಗೆ ಬಂದ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ರು. ಸರ್ ಗ್ರಹಣ ಅದೇ ಅಂದಿದ್ದು, ಕನ್ನಡಕ್ಕಿರುವ ಕಳಂಕ ಏನು ಹೇಳ್ತಿದೆ, ಥಿಯೇಟರ್ ಸಿಗ್ತಿಲ್ಲ ಎಲ್ಲರ ಕೂಗು. ಮಾದೇವ ಟೀಮ್ ಕೂಡ ಹೋಗಿತ್ತು, ಈಗ ಎಲ್ಲ ಟೀಮ್ಗಳು ಕೂಡ ಥಿಯೇಟರ್ ಸಮಸ್ಯೆ. ಅಟ್ಲೀಸ್ಟ್ ಈ ಕ್ರಾಂತಿ ಆಗಲಿ, ಈ ಕನ್ನಡ ಕ್ರಾಂತಿ ಆಗಲಿ, ಕನ್ನಡ ಥಿಯೇಟರ್ಗಾಗಿ ಕ್ರಾಂತಿ ಆಗಲಿ. ಒಳ್ಳೇದಾಗ್ಲಿ ನಿಮಗೆ, ಇಡೀ ರಾಜರತ್ನಾಕರ ಟೀಮ್ಗೆ ಒಳ್ಳೇದಾಗ್ಲಿ, ಕ್ರಾಂತಿಯ ಕಡೆಗೆ ಒಳ್ಳೇದಾಗ್ಲಿ. ಇದಾಗಿತ್ತು ರಾಜರತ್ನಾಕರ ಸಿನಿಮಾ ತಂಡದ ಮಾತು. ಕ್ರಾಂತಿ ಎಬ್ಸೋಕೆ ಬರ್ತಿದೆ, ನೀವು ಮಿಸ್ ಮಾಡದೆ ಈ ಕ್ರಾಂತಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೀವಿ. ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.